ನಮಸ್ಕಾರ ಪ್ರಿಯ ವೀಕ್ಷಕರೇ, ನೀವು ನೋಡುತ್ತಿರುವುದು ರೈತ ಮಿತ್ರ ನ್ಯೂಸ್. ನಿಮ್ಮೊಂದಿಗೆ ನಿಮ್ಮ ಊರಿನ ಸುದ್ದಿ. ಮುದ್ದೇಬಿಹಾಳದಿಂದ ಒಂದು ವಿಶೇಷ ವರದಿ. ಶಿಕ್ಷಣವೇ ಸಮಾಜದ ಭವಿಷ್ಯವನ್ನು ರೂಪಿಸುವ ಮಹಾಶಕ್ತಿ ಎಂಬುದಕ್ಕೆ ಸಾಕ್ಷಿಯಾಗುವಂತೆ ಮುದ್ದೇಬಿಹಾಳದಲ್ಲಿ ಸಿಬಿಎಸ್ಇ ಇಂಟರ್ನ್ಯಾಷನಲ್ ಸ್ಕೂಲ್ನ ಉದ್ಘಾಟನೆ ಹಾಗೂ ವಾರ್ಷಿಕೋತ್ಸವ ಕಾರ್ಯಕ್ರಮ ಭಕ್ತಿ, ಭಾವನೆ ಮತ್ತು ವೈಭವದ ಮಧ್ಯೆ ಅದ್ಧೂರಿಯಾಗಿ ನೆರವೇರಿತು. ಕಾರ್ಯಕ್ರಮಕ್ಕೆ ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದವರು ಶಿವಗಾಶ್ರಮ ಶ್ರೀ ಶಟುಸ್ಥಲ ಬ್ರಹ್ಮ ಶನ್ವೇರಿಸುವ ವಿಚಾರ ಮಹಾಸ್ವಾಮಿಗಳು ಹಾಗೂ ಭಾವೈಕ್ಯತೆ ಹಿರೇಮಠ ಸಾಕಿನ್ ಕುಂಟೋಜಿವರ. ಇವರ ಪಾದಗಳಲ್ಲಿ ಅನಂತ ನಮಸ್ಕಾರ ಸಲ್ಲಿಸಿದ ಗಣ್ಯರು, ವಿದ್ಯೆ ಎಂದರೆ ಕೇವಲ ಅಕ್ಷರ ಜ್ಞಾನವಲ್ಲ, ಅದು ಮಾನವ ಜೀವನಕ್ಕೆ ದಿಕ್ಕು ತೋರಿಸುವ ದೀಪ ಎಂಬ ಸಂದೇಶವನ್ನು ಮನಮುಟ್ಟುವಂತೆ ಸಾರಿದರು. ಈ ವೇಳೆ ಮಾತನಾಡಿದ ಗಣ್ಯರು, ಉದ್ಘಾಟಕರು ಶ್ರೀ ಅಪ್ಪಾಜಿ ಸಿಎಸ್ ನಾಡಗೌಡ, ಮಾನ್ಯ ಶಾಸಕರು ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷರು ಕೆಎಸ್ಡಿಎಲ್ ಮಾತನಾಡಿದರು. ಉದ್ಘಾಟನೆ ಮಾಡಿ ನನಗೆ ಅತೀವ ಸಂತೋಷ ಆಗ್ತದೆ. ನಾವೆಲ್ಲರೂ ಸೇರಿ ಉದ್ಘಾಟನೆ ಮಾಡಿದ್ವಲ್ಲ, ಬಹಳ ಸಂತೋಷ ಆಗ್ತದೆ. ಶಿವನಗೌಡರು ಮೇಲಿಂದ ಮೇಲೆ ಬಂದಾಗ ನನಗೆ ನಮ್ಮ ಸ್ಕೂಲಿಗೆ ಬಂದು ವೀಕ್ಷಣೆ ಮಾಡಿ ಅನ್ನುವಂಥದ್ದು ಹಲವಾರು ಸಲ ನನಗೆ ಆಹ್ವಾನವನ್ನು ಕೊಟ್ಟಿದ್ದರು. ಆದರೆ ಕಾರಣಾಂತರದಿಂದ ನನಗೆ ಬರ್ಲಿಕ್ಕಾಗಿರ್ಲಿಲ್ಲ. ಆದರೆ ಇವತ್ತು ಬಂದು ನೋಡಿದಾಗ ನಿಜಕ್ಕೂ ಇವರು ಮಾಡಿದಂತಹ ಸಾಧನೆ ಏನಿದೆಯಲ್ಲ. ನಮ್ಮನ್ನು ಹಲವು ಬಾರಿ ಶಾಲೆ ವೀಕ್ಷಣೆ ಮಾಡಲು ಆಹ್ವಾನಿಸಿದ್ದರು. ಆದರೆ ಇವತ್ತು ಸ್ವತಃ ಬಂದು ನೋಡಿದಾಗ ಇಲ್ಲಿ ನಿರ್ಮಾಣವಾದ ಸಾಧನೆ ನಿಜಕ್ಕೂ ಅಚ್ಚರಿಯಾಗಿದೆ. ಪ್ರಾಮಾಣಿಕ ಶ್ರಮಕ್ಕೆ ಯಾವತ್ತೂ ಪರ್ಯಾಯವಿಲ್ಲ. ಇದೇ ಸಂದರ್ಭದಲ್ಲಿ ಸನ್ಮಾನ ಮಾಡಲಾಯಿತು. ಶ್ರೀ ಮಾಂತಗೌಡ ಬಸನಗೌಡ ಬಿರಾದಾರ, ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಬಿಎಎಸ್ ಅಂತಾರಾಷ್ಟ್ರೀಯ ಶಾಲೆ ಮುದ್ದೇಬಿಹಾಳ, ಮ್ಯಾನೇಜಿಂಗ್ ಡೈರೆಕ್ಟರ ಬಿಎಎಸ್ ಗ್ರೂಪ್ ಆಫ್ ಕಂಪನಿ ಬೆಂಗಳೂರು. ಮುದ್ದೇಬಿಹಾಳದಲ್ಲಿ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಶಾಲೆ ನಿರ್ಮಾಣ ಮಾಡಿದ್ದು ಹೆಮ್ಮೆಯ ಸಂಗತಿ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣದ ಮಹತ್ವವನ್ನು ವಿಶೇಷವಾಗಿ ಒತ್ತಿ ಹೇಳಿದರು. ಒಂದು ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ವಿದ್ಯೆ ವಂಚಿತವಾಗಿದ್ದ ಸಮಾಜದಲ್ಲಿ ಇಂದು ತಾಯಂದಿರೇ ಶಿಕ್ಷಣದ ಮೌಲ್ಯವನ್ನು ಅರಿತು ಮಕ್ಕಳನ್ನು ಉನ್ನತ ಶಿಕ್ಷಣದ ಕಡೆಗೆ ಮುನ್ನಡೆಸುತ್ತಿರುವುದು ಸಮಾಜದ ದೊಡ್ಡ ಬದಲಾವಣೆಯ ಸೂಚನೆ ಎಂದರು. ಪಿಯುಸಿ ನಂತರದ ಶಿಕ್ಷಣದ ಕುರಿತ ಚಿಂತನೆ ಮಾಡುವ ಕುಟುಂಬಗಳು ಮತ್ತು ಶಿಕ್ಷಣ ಸಂಸ್ಥೆಗಳು ಜಿಲ್ಲೆಯ ಹೆಮ್ಮೆ ಎಂದು ಹೇಳಿದ ವಕ್ತಾರರು, ಈ ಶಾಲೆಯಿಂದ ಹೊರಬರುವ ಮಕ್ಕಳು ನಾಳೆ ಈ ನಾಡಿನ ಮಿನುಗುವ ನಕ್ಷತ್ರಗಳಾಗಲಿ, ಮಹಾತ್ಮ ಗಾಂಧಿ ಹಾಗೂ ಬಿಆರ್ ಅಂಬೇಡ್ಕರ್ ಅವರಂತಹ ಮಹಾನ್ ವ್ಯಕ್ತಿಗಳ ಆದರ್ಶಗಳನ್ನು ಅನುಸರಿಸಿ ದೇಶದ ಹೆಮ್ಮೆಯ ಪುತ್ರರು ಪುತ್ರಿಯರಾಗಲಿ ಎಂದು ಹಾರೈಸಿದರು. ಮನಸ್ಸು ಮಾಡಿದರೆ ಏನು ಬೇಕಾದರೂ ಸಾಧ್ಯ ಎಂಬುದನ್ನು ಕಾರ್ಯರೂಪದಲ್ಲಿ ತೋರಿಸಿದ ಸಂಸ್ಥೆಯ ಸ್ಥಾಪಕರು ಹಾಗೂ ಭೂದಾನ ಮಾಡಿ ಸಹಕರಿಸಿದ ಕುಟುಂಬಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳ ಮಹಾಪೂರವೇ ಹರಿದು ಬಂತು. ಒಟ್ಟಾರೆ ಮುದ್ದೇಬಿಹಾಳದಲ್ಲಿ ನಡೆದ ಈ ಸಿಬಿಎಸ್ಇ ಇಂಟರ್ನ್ಯಾಷನಲ್ ಸ್ಕೂಲ್ ಉದ್ಘಾಟನೆ ಕೇವಲ ಕಾರ್ಯಕ್ರಮವಲ್ಲ, ಇದು ಭವಿಷ್ಯದ ಪೀಳಿಗೆಗೆ ಬೆಳಕು ಹಚ್ಚಿದ ಐತಿಹಾಸಿಕ ಹೆಜ್ಜೆ. ರೈತ ಮಿತ್ರ ವರದಿಗಾರ ಮುತ್ತಣ್ಣ ಒಡ್ಡೊಡಗಿ, ಮುದ್ದೇಬಿಹಾಳ. ಮಾಡಬೇಕಂದ್ರೂ ಕೂಡ ಮಕ್ಕಳನ್ನ ಅಕ್ಷರ ಕಲಿಯಾಗಿ ಕಲಿಸಬೇಕು. ಜೊತೆಗೆ ಪಾಲಕರಿಗೆ ಜವಾಬ್ದಾರಿ, ಪಾಲಕ, ಶಿಕ್ಷಕ ಮತ್ತು ಈ ಒಂದು ತ್ರಿಪುಟಿ ಏನದಲ್ಲ, ಈ ತ್ರಿಪುಟಿಯನ್ನು ನಾವು ಕರ್ಕೊಂಡು ಹೋಗಬೇಕಾಗಿದೆ. ಕನ್ನಡ ಶಾಲೆಗಳು ಇವತ್ತು ಈ